ಸಿಎಂಗೆ ಎದುರಾಗಿ ಜನಾರ್ದನ ರೆಡ್ಡಿ ಕಾರು ಚಾಲನೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ ರೆಡ್ಡಿ ಕಾರು ಚಾಲಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜನಾರ್ದನ ರೆಡ್ಡಿಯ ಕಾರು ಸಿಎಂಗೆ ಎದುರಾಗಿ ಚಲಾವಣೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ. ಕಾರು ಚಾಲಕನ ವಿರುದ್ಧ ಕರ್ತವ್ಯದಲ್ಲಿದ್ದಂತಹ ಪೊಲೀಸರಿಂದ ಡ್ರೈವರ್ ವಿರುದ್ಧ ಈಗ ಕಂಪ್ಲೇಂಟ್ ನೀಡಲಾಗಿದೆ. ಗಂಗಾವತಿ ಠಾಣೆಗೆ ಎಎಸ್ಐ ಹಮೀದ್ ಹುಸೇನ್ ದೂರನ್ನ ಕೊಟ್ಟಿದ್ದಾರೆ. ಝೀರೋ ಟ್ರಾಫಿಕ್ ಕಾನೂನನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ಪ್ರಕರಣವನ್ನ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂ ವಾಹನಕ್ಕೆ ಎದುರಾಗಿ ಕಾರು ಚಾಲನೆಯನ್ನ ಈ ಚಾಲಕ ಮಾಡಿದ್ದ. ಡಿವೈಡರ್ ಮೇಲೆ ಕಾರನ್ನ ಹತ್ತಿಸಿ ರಾಂಗ್ ರೂಟ್ ನಲ್ಲಿ ಕಾರನ್ನ ಚಲಾವಣೆ ಮಾಡಿದ್ದ. ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ನಗರದಲ್ಲಿ ನಡೆದಿದ್ದಂತ ಘಟನೆ. ಈಗ ಕಾರು ಚಾಲಕನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಕಾರು ಚಾಲಕ ಸಿಎಂ ಅವರ ಬೆಂಗಾವಲು ವಾಹನಕ್ಕೆ ಎದುರಾಗಿ ಕಾರು ಚಾಲನೆಯನ್ನ ಮಾಡಿದ್ರು. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ರೀತಿಯಾಗಿ ಮಾಡೋದ್ರಿಂದ ಇದು ಒಂದಷ್ಟು ಸೆಕ್ಯೂರಿಟಿ ಬ್ರೀಚ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಈಗ ಪೊಲೀಸರೇ ಕರ್ತವ್ಯದಲ್ಲಿ ಇದ್ದಂಥ ಪೊಲೀಸರು, ಅಲ್ಲಿ ಇದ್ದಂಥ ಪೊಲೀಸರು, ಸ್ಥಳದಲ್ಲೇ ಇದ್ದಂಥ ಪೊಲೀಸರು ಚಾಲಕನ ವಿರುದ್ಧ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ದಾಖಲಿಸಿದ್ದಾರೆ. ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇರೋದು. ಗಂಗಾವತಿಯಲ್ಲಿ 20 ನಿಮಿಷಕ್ಕೂ ಹೆಚ್ಚು ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಡಿವೈಡರ್ ಮೇಲೆ ಕಾರನ್ನ ಹತ್ತಿಸಿ ಕಾರು ಚಲಾವಣೆಯನ್ನ ಮಾಡಲಾಗಿತ್ತು. ಈಗ ಕಾರು ಚಾಲಕನ ವಿರುದ್ಧ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈ ಘಟನೆ ಮೊದಲಿಗೆ ಜನಾರ್ದನ ರೆಡ್ಡಿ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈಗ ಕಾರು ಚಾಲಕನ ಮೇಲೆ ಕೇಸ್ ಕೂಡ ದಾಖಲಾಗಿರೋದು, ಕಾರು ಚಾಲಕ ಚಲಾವಣೆಯನ್ನ ಮಾಡಿರೋದು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮುಂದೆ ಏನು ಆಗಬಹುದು? ಈಗ ದೂರಂತೂ ದಾಖಲಾಗಿದೆ, ಮುಂದೆ ಏನೇನು ಆಗಬಹುದು, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಏನು ಒಂದು ಸಿಎಂ ಕಾನ್ವೆ ಝೀರೋ ಟ್ರಾಫಿಕ್ ವಿರುದ್ಧ ದಿಕ್ಕಿನಲ್ಲಿ ಜನಾರ್ದನ್ ರೆಡ್ಡಿ ಕಾರು ಹೋದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಏನು ಕಳೆದ ಒಂದು 2 ದಿನದ ಹಿಂದೆ ಈ ಒಂದು ಘಟನೆ ಈ ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ನಡೆದಿದ್ದು. ಏನು ಸಿಎಂ ಸಿದ್ದರಾಮಯ್ಯ 2 ದಿನಗಳ ಕಾಲ ರಾಯಚೂರು ಪ್ರವಾಸ ಕೈಗೊಂಡಿರ್ತಾರೆ. ಹಿಂದಿರುಗಬೇಕಾದ್ರೆ ಒಂದು ಮಾರ್ಗ ಮಧ್ಯದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಒಂದು CBS ಸರ್ಕಲ್ ಬಳಿ ಈ ಒಂದು ಏನು ಜನಾರ್ದನ ರೆಡ್ಡಿ ಅವರ ಕಾರು ಸಿಎಂ ಕಾನ್ವೆ ವಿರುದ್ಧವಾಗಿ ಚಲಿಸಿದ್ದು ನಿಜಕ್ಕೂ ಎಲ್ಲರಿಗೆ ಒಂದು ಅಚ್ಚರಿ ಮೂಡಿಸಿತ್ತು. ಯಾಕಂತಂದ್ರೆ ನಾವು ನಿನ್ನೆಯಿಂದನೇ ನೋಡ್ತಾ ಇದ್ವಿ, ಜನಾರ್ದನ ರೆಡ್ಡಿ ಅವರೇ ಕಾರು ಓಡಿಸ್ಕೊಂಡು ಹೋಗಿದ್ದಾರೆ ಅಂತಂದು ಸಾಕಷ್ಟು ವಿರೋಧ ಪಕ್ಷದವರು ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಆದ್ರೆ ಇವಾಗ ಏನು FIR ನಲ್ಲಿ ಕಾರು ಚಾಲಕನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರೋದನ್ನ ನೋಡಿದ್ರೆ ಅವರು ಇಲ್ಲ, ರೆಡ್ಡಿ ಅವ್ರ ವಿರುದ್ಧ ಇದು ಪ್ರಕರಣ ದಾಖಲಾಗಬೇಕಾಗಿತ್ತು, ಯಾಕೆ ಚಾಲಕರ ವಿರುದ್ಧ ಈ ಪ್ರಕರಣ ದಾಖಲ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ವಿಚಾರ ಸ್ಪಷ್ಟವಾಗಿ ಕಾಣಿಸುತ್ತೆ. ಜನಾರ್ದನ ರೆಡ್ಡಿ ಅವರ ಚಾಲಕ ಆ ಒಂದು ಕಾರನ್ನು ಡ್ರೈವಿಂಗ್ ಮಾಡ್ತಾ ಇದ್ದ ಮತ್ತು ಪಕ್ಕದಲ್ಲಿ ಜನಾರ್ದನ ರೆಡ್ಡಿ ಅವರು ಕೂತ್ಕೊಂಡಿದ್ರು. ಆದ್ರೆ ಈಗ ವಿರೋಧ ಪಕ್ಷದವರು ಹೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಏನ್ ಜನಾರ್ದನ ಶಾಸಕರ ಒಂದು ಅಪ್ಪಣೆ ಇಲ್ಲದೆ ಚಾಲಕರು ಆ ಒಂದು ಡಿವೈಡರ್ ದಾಟಿ ಝೀರೋ ಟ್ರಾಫಿಕ್ ನ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯನಾ? ಜನಾರ್ದನ ರೆಡ್ಡಿ ಅವರೇ ಆ ಚಾಲಕರಿಗೆ ಕುಮ್ಮಕ್ಕು ನೀಡಿ ಇದೀಗ ಚಾಲಕರನ್ನು ಹೊಣೆ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಆರೋಪ ಮಾಡಿರ್ತಕ್ಕಂಥದ್ದು. ಅಂತಂದ್ರೆ ಈ ಒಂದು ಈ ಜನಾರ್ದನ ರೆಡ್ಡಿ ಕಾರು ಮತ್ತು ಸೇರಿದಂತೆ ಇನ್ನೂ ಅವರ ಬೆಂಬಲಿಗರ 3 ಕಾರರ ವಿರುದ್ಧ ಈಗ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಾವು ಈ ಎಲ್ಲ ಒಂದು ಘಟನಾವಳಿಗಳನ್ನು ನೋಡ್ತಾ ಇದ್ರೆ, ಈ ಹಿಂದೆ ಸಿದ್ದರಾಮಯ್ಯನವರು ಮತ್ತು ಜನಾರ್ದನ ರೆಡ್ಡಿ ವಿರುದ್ಧ ಸಾಕಷ್ಟು ಬಾರಿ ಏನು ಆಕ್ರೋಶದ ಮಾತುಗಳನ್ನು ಹಾಡಿರ್ತಾರೆ. ಈ ಇತ್ತೀಚೆಗಷ್ಟೇ ಜನಾರ್ದನ ರೆಡ್ಡಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಒಂದು ಆರೋಪ ಏನು ಈ ಒಂದು ಮೂಢ ಹಗರಣ ಕುರಿತಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಇವಾಗ ಈ ಝೀರೋ ಟ್ರಾಫಿಕ್ ವಿರುದ್ಧ ಕಾನ್ವೆ ವಿರುದ್ಧ ಈ ಒಂದು ಜನಾರ್ದನ ರೆಡ್ಡಿ ಕಾರು ಚಾಲನೆ ಮಾಡಿದ್ದಾರೆ. ಇದು ನಿಜಕ್ಕೂ ಆ ಒಂದು ಎಲ್ಲ ಆರೋಪಗಳಿಗೆ ಇದು ವೈಯಕ್ತಿಕ ಸಿಟ್ಟಿನಿಂದ ಈ ರೀತಿ ಜನಾರ್ದನ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು ಅಂತಂದು ಈಗಾಗಲೇ ಆರೋಪಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಅಶ್ವಿನಿ. ಓಕೆ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.